ನಮಗೇನಪ್ಪ ಟೈಮ್ ಸರಿ ಬಿಟ್ಬಿಟ್ರೆ ಆಗೋತ್ತಲ್ಲ ಕೆಲಸ ಮಾಡಿಕೆ ಅಂತ 8 ಗಂಟೆಗೆ ಬರೋದು 1:30 ಬಿಟ್ಬಿಡೋದು ಹೇಳ ನಮ್ಮೂರಾಗಲ್ಲ ಪಕ್ಕದೂರ ಬಂದ ಕೆಲಸ ಅಲ್ದಳ್ಳೆ ದಿನ ಬರಕ್ಕೆ ಅಂದ್ರೆ ಒಟ್ಟು ಹೇಳ್ದಂಗೆ ಕೇಳಕ್ಕೆ ಆತ ಬರಕ್ಕೆ ದಿನ ಬರಕ್ಕೆ ಆತ ಬರಕ್ಕೆ ಬೇರೆ ಯಾರು ಬರೋಂಗಿಲ್ಲ. ನಮ್ಮೂರಲ್ಲ, ನಮ್ಮೂರು ಪಕ್ಕ ಆಲ್ದಳ್ಳಿಯಾಗ ಗೊಬ್ಬರ ಏರಕ್ಕೆ ಬಂದ ಏರಕ್ಕಲ್ಲ ಆ್ಯಕ್ಚುಲಿ ಅಡಿಕೆ ತೋಟ ಸುತ್ತ ಹಾಕಕ್ಕೆ, ಅಡಿಕೆ ಗಿಡ ಸುತ್ತ ಹಾಕಕ್ಕೆ. ಅಡಿಕೆ ಹೊಲ ಒಳ್ಳೆ ಮಸ್ತ್ ಐತೆ, 5 ವರ್ಷದಂತೆ. ದಿಂಡು ಒಳ್ಳೆ ದಿಮ್ನಾಗದ ಬೆಸ್ಟ್ ಮೇಸನ್ ಹಣ್ಣು ಅಂದ್ರೆ ಯಜಮಾನ್ರು ಬೆಸ್ಟ್ ಮಾಡ್ಯಾರ ಅಡಿಕೆ ತೋಟ. ಸಖತ್ತೈತೆ ಒಳ್ಳೆ. ಹಾಂ ಅದ್ಯಾಕೆ ಹೋಗತ್ತೆ ಹಾಂ ಹಣ್ಣು ಬಂದು ನೋಡಿ ಬಟ್ ಇಲ್ಲ ಒಂದು ಸ್ವಲ್ಪ ಅದ್ವಾನೆ ಮನುಷ್ಯ ಕುಡಿಯೋದು ಬಿಟ್ಟು ಸರ್ ಯಾರ್ಯಾರು ನಾನು ಕೊಟ್ಟು ತಗೋಬೇಕು. ಯಾವ್ದು ಹಣ್ಣು ರೊಕ್ಕ ಕೊಡಕತ್ತೇನೆ ಯಾರು ಅನ್ನೋದು ಹೇಳಿ ಸಾಹೇಬ್ ಸುಮ್ಮನೆ ಕೊಟ್ಟರೆ ಆಗ್ಬೋದು. ಯಾವ್ದು ಓ ಇವು ಅಲ್ಲ ಬೆಳಕರ್ತಿಗೆ ಲಕ್ಷ್ಮಿ ಕೊಟ್ಟನ ಬಾ 3 ದಿನ ಕೆಲ್ಸಕ್ಕೆ ಹೋದವು 1500 3 ದಿನಕ್ಕೆ. ಇದು ಒಳ್ಳೆ ಚೆನ್ನಾಗೈತೆ ತೋಟ, ಒಳ್ಳೆ ಗೊಬ್ಬರ ಹಾಕಕ್ಕೆ ಪುಡಿ ಗೊಬ್ಬರ ಮಸ್ತ್ ಐತೆ ಹಾಕೈತೆ. ಬೆಳಕರ್ತಿಗೆ ಇರ್ಲಿಕ್ಕಾಯ್ತವು ಎಲ್ಲ ಕಡೆ ನೀರು ಸಂಗಿಸ್ತತ್ತಲ್ಲಣ್ಣ ಹಂಗೆ ಸಾಕ್ತಿಲ್ಲ. 9 ಗಂಟೆ 11 ನಿಮಿಷ ಒಂದು ಲೈನ್ ಮುಟ್ಟೆ ಈಗ 2ನೇ ಲೈನಿಗೆ ಕಾಲಿಟ್ಟು ಹೆಜ್ಜೆ 2ನೇ ಲೈನು ಎಷ್ಟು ಅದಾವೇನೋ 1 2 3 4 ಅದಾವಲ್ಲ, ಇನ್ನು 3 ಲೈನ್ ಅದಾವ. ತಾಸಿಗೆ ಒಂದು ಬಿಡ್ರೆ ಆಗದಂಗೆ ಆಕತ್ತ ಇದು, ತಾಸಿಗೆ ಒಂದು ಬಿಡ್ರೆ ಆಗೇ ಹೋಗತ್ತೆ. ಟೈಮ್ 10 ಗಂಟೆ 10 ಗಂಟೆ ಆಕ ಎಲ್ಲ 11:15 ಎಷ್ಟು 3 ಸಲ ಆಗಿರೋದಲ್ಲ, 3 ಸಲ ಆಗ್ಯಾವ 11:15 ಟೈಮ್. ನಿನ್ನೆ ಇವತ್ತು 6 ಸಾಲ, ಇನ್ನು 6 ಸಾಲ ಸಾಲು ಬಂತದೆ, ಇನ್ನು 6 ಸಾಲ ಸಾಲು ಬಂದ್ಬಿಡೈತಿ. ಗೊಬ್ಬರ ನೋಡ್ರಿ ಈ ಕಡೆ ಐತಿ, ಅಲ್ಲಿಂದ ಓದ್ಬಿಟ್ರೆ ಮತ್ತು ಅದನ್ನು ಟ್ಯಾಕ್ರಿಗೆ ಹಾಕ್ಕೊಂಡು ಮತ್ತು ಹಿಂಗೆ ಒಳಗೆ ಹೊಡ್ಕೊಂಬಂದು ಅಲ್ಲಿ ಏರ್ಕೊಂಡು ಡಬಲ್ ಕೆಲಸ ಆಗೈತಿ. ಅದಕ್ಕೆ ಅಲ್ಲಿಂದನೇ ಎತ್ಬಿಟ್ರೆ ಅಂತಂದು ಡಿಸೈಡ್ ಆಗೈತಿ ಅಣ್ಣ. ಈಗೇನು ಇಲ್ಲಿಂದನೇ ಡಿಸೈಡ? ಓಕೆ ಡನ್. ಅದು ಡಬಲ್ ಕೆಲಸ ಆಗಪ್ಪ ಮತ್ತೆ ಬೀದಿಗೆ ಟ್ಯಾಕ್ಟ್ರಿಗೆ ಹೋಗಂತ ಡಬಲ್ ಕೆಲಸ ಆಗಲ್ಲ ಅದು ಮತ್ತೆ ಅದು ಹೆಂಗಾರ ಡಬಲ್ ಕೆಲಸ ಆಗಪ್ಪ ಅಲ್ಲಿ ಹೋಗಪ್ಪ ಸಾಗಲ್ಲ ಕೇಳ. ಟೈಮು ಅಲ್ಲೇ 1:45 ಆಗ್ಬೈತಿ, 1:40. ಟ್ಯಾಕ್ರಿಗೆ ಹೋಗಿ ಹಾಕೋಣ ಅನ್ಕೊಂಡ್ವಿ, ಬ್ಯಾಡ ಹಂಗೆ ಹೊತ್ಬಿಡೋದು ಅನ್ನಕೈತಾರೆ ಅಣ್ಣಾರ. ಅದಕ್ಕೆ ಹೊರಕಾಯ್ತಾರೆ ಅವ್ರು, ಇಲ್ಲಿಂದನೇ ಹೊರಕಾಯ್ತಾರೆ. 4 ಜನ ಹೊರಕತ್ತಾರ, ನಾನು ತುಂಬಾಕತ್ತೀನಿ ಒಬ್ಬನ. ಇನ್ನು 6 ಸಾಲ ಅದಾವ, ಇನ್ನು 6 ಸಾಲ ಅದಾವ. ಹೋಗಿ ದಬ್ಬದ ಹೋಗಿ ಇನ್ನು 6 ಸಾಲ ಅದಾವಂತೆ. ಇನ್ನೊಂದು 15 ನಿಮಿಷ ಮುಗಿಬೋದು. ಟೈಮ್ ಸರಿ ಮುಗಿತೈತೆ ಕರೆಕ್ಟ್. 2:15 2 ಗಂಟೆ ಆಕತ್ತ ಅನ್ಕೊಂಡು 2 ಕಾಲು ಆಗೈತಿ. ಮುಗೀತ ಗೊಬ್ಬರ ಹಾಕದು. ಅಣ್ಣರೆಲ್ಲ ಕ್ಲೀನಿಂಗ್ ಮಾಡ್ಕೊಳಕೈತಾರಲ್ಲೇ, ಮಾಡ್ಕೊಂಡು ಸಿಲಿಕೆ ಎಲ್ಲ ಪೈಸಾ ಇಸ್ಕೊಂಡು ಹೋಗೋದ. ಬಾಯ್.